ಅದು ಒಂದು ಮಾತ್ರ, ನೀವು ಆತನನ್ನು ಕರೆಯೋದನ್ನು ಎಂದು ಮರೆಯಕ್ಕೆ ಹೋಗ್ಬಾರ್ದು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ನಾನು ಅಣ್ಣನ ಕೇಳ್ಕೊಡ್ತೇನೆ. ನಾನು ಜಾಸ್ತಿ ಟೈಮ್ ತಗೊಳ್ಳ. ಬ್ರದರ್ ಆಲ್ರೆಡಿ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಫಿನಿಶ್ ಇಟ್. ಬೈಬಲ್ ಏನು ಹೇಳುತ್ತೆ ಅಂದರೆ, God created heavens and the earth by word. ಬೆಳಕಾಗಲಿ ಅಂದಾಗ ಬೆಳಕಾಯ್ತು ಅಲ್ಲ. And God said, let there be light, there was light. By His word. ಆತನ ಬಾಯಿಂದ ಒಂದು ವರ್ಡ್ ಬಂತು, ಅದಾಯಿತು. ಬಟ್ ಆರನೇ ದಿವಸ ವಾಡಿದೆ ಇಟ್ಟು ಮಣ್ಣು ತಗೊಂಡು ಆತನ ಸ್ವರೂಪದಲ್ಲಿ ಮಾಡಿ ಶ್ವಾಸ ಉಂಟ ಅಲ್ಲ. ಹೇಳ್ಬೋದಾಗಿತ್ತು ಆರನೇ ದಿವಸ ನಂತರನೇ ಒಂದು ಮನುಷ್ಯ ಆಗಲಿ ಅಂತ ಹೇಳ್ಬೋದಾಗಿತ್ತು. ಯಾಕೆ? ಬಿಕಾಸ್ He created us in His own. ಆತನ ಇಮೇಜಲ್ಲಿ ನಮ್ಮನ್ನು ಉಂಟು ಮಾಡಿದ. ಆತನ ಕೈ ಉಪಯೋಗಿಸಿದ. He took his hand, ಕೈಯಿಂದ ಮಾಡಿ ಆತನ ಶ್ವಾಸ ಉಂಟ. ಆದರೆ ಹೌ ಲವಿಂಗ್ ಈಸ್, ಎಷ್ಟು ಪ್ರೀತಿ ಮಾಡ್ತಾನೆ ನಮ್ಮನ್ನು. ಹೇಳ್ಬೋದಾಗಿತ್ತು ಮನುಷ್ಯ ಆಗಲಪ್ಪ ಅಂತಂದ್ರೆ ಆಯ್ತಲ್ಲ, ಬಟ್ ಸ್ಟಿಲ್ ಇಲ್ಲ ಬೆಸ್. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾನು ಇನ್ನೊಂದು ಶೇರ್ ಮಾಡ್ತೀನಿ ಸ್ವಲ್ಪ ಹೇಳ್ಬೋದು. ದೇವರು ನಮ್ಮನ್ನು ಯಾಕೆ ಉಂಟು ಮಾಡ ಅದನ್ನು ಹೇಳ್ತಾ ಇದ್ರು. ವೆನ್ ಯು ಸಿ ಯುವರ್ ಸೆಲ್ಫ್ ಇನ್ ಯುವರ್ ಮಿರರ್, ನೀವು ಯಾವಾಗ ಮಿರರಲ್ಲಿ ನೋಡ್ತೀರಾ, ಯು ಸಿ ಗಾಡ್ ಆಲ್ಸೋ, ಬಿಕಾಸ್ ವಿ ಹ್ಯಾವ್ ಬೀನ್ ಕ್ರಿಯೇಟೆಡ್ ಇನ್ ಗಾಡ್ಸ್ ಇಮೇಜ್. ಆತನ ಇಮೇಜಲ್ಲಿ ನಮ್ಮನ್ನು ಕ್ರಿಯೇಟ್ ಮಾಡೋದು. ಇನ್ನೊಂದು ಹೇಳ್ತೀನಿ, ನಾಟ್ ಓನ್ಲಿ ದ್ಯಾಟ್, ದೇವರ ಚಿತ್ತವೇ ಬೇರೆದಾಗಿತ್ತು ನಮ್ಮ ಜೀವಿತದಲ್ಲಿ. ಇವಾಗ ಬರೀ ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಒಂದು ಗ್ಲಿಮ್ಸ್ಗಳು ಹೇಳ್ಕೊಂಡು ಹೋಗ್ತೀನಿ. ಒಂದು 2 ನಿಮಿಷ, 3 ನಿಮಿಷ, ಮ್ಯಾಕ್ಸಿಮಮ್ 5 ನಿಮಿಷ. ಬೈಬಲ್ ಬರೆಯುವಾಗ ಕೇರ್ಫುಲ್ ಆಗಿದ್ರೆ ನೀವು ಸಿ ಯಾರು. ಯಾಕಂದರೆ ಈ ಥರ ನಿಮಗೆ ಮೆಸೇಜ್ ಸಿಗೋದು ಸ್ವಲ್ಪ ಕಷ್ಟ. ಯಾವಾಗ ಬೈಬಲ್ ಬರೀತಾ ಇದ್ರು, ಯಾವಾಗ ಯೆಹೋವ ದೇವರು ಎಲ್ಲಿ ಅಡೋನಾಯಿ ಅಂತ ಬಂತು, ಜೀಸಸ್ ಅಂತ ಬಂತು, ಇವ್ರು ಏನು ಮಾಡ್ತಾ ಇದ್ರ ಅಂದರೆ ಬೈಬಲ್ ಬರೆಯೋರು. ಯಾಕಂದ್ರೆ 40 ಜನರಿಗೆ ದೇವರು ಆರಿಸ್ಕೊಂಡಿದ್ನಲ್ಲ, ಪೆನ್ನಿಟ್ಟು ಹೋಗಿ ಸ್ನಾನ ಮಾಡಿ ಬೈಬಲ್ ಬರೆಯೋದನ್ನು ಬಿಟ್ಟು ಹೋಗಿ ಸ್ನಾನ ಮಾಡಿ ಬಂದು 1ನೇ ವಚನ, ಫಸ್ಟ್ ಚಾಪ್ಟರ್ 1ನೇ ವಚನ, ಆದಿಯಲ್ಲಿಯೂ ಆಕಾಶ ಭೂಮಿ ಆಕಾಶವನ್ನು ಉಂಟು ಮಾಡಿದನು. ನೀವು ಹೀಬ್ರೂ ಲ್ಯಾಂಗ್ವೇಜ್ ನೋಡಿದ್ರೆ ಫಸ್ಟ್ ಸೆಂಟೆನ್ಸ್ ರೈಟ್ ಇಂದ ಲೆಫ್ಟ್ ಹೋಗುತ್ತೆ. ಅದರಲ್ಲಿ ಒಂದೇ ಸೆಂಟೆನ್ಸ್ ಅಲ್ಲಿ, ಯಾಕಂದ್ರೆ ಒಂದು ಇವಾಗ ನಿಮ್ಮ ಹೆಸರು ಏನಂದ್ರೆ ಆಕಾಶ್, AAKASH ಅಂದ್ರೆ ಆಕಾಶ್ ಇತ್ತು. ಬರೀ ಎ ಬರೆದ್ರೆ ಆಯ್ತದ ಇಲ್ಲ. ಬಟ್ ಹೀಬ್ರೂ ಲೆಟರ್ ನಲ್ಲಿ ಒಂದು 5-6 ಮೀನಿಂಗ್ ಇದೆ, ಒಂದೇ ಲೆಟರ್ ಇದೆ. ನೀವು ಹೀಬ್ರೂನಲ್ಲಿ ನೋಡಿದ್ರೆ ಫ್ರಮ್ ದೇವರಿಂದ ಹಿಡ್ಕೊಂಡು ಜೀಸಸ್ ಇಂದ ಹಿಡ್ಕೊಂಡು ಕ್ರೂಜಿವರೆಗೆ, ಅಂದರೆ ಒಂದು ಸೆಂಟೆನ್ಸ್ ಅಲ್ಲಿ ನೀವು ಕಂಪ್ಲೀಟ್ ಜೀಸಸ್, ಫಾದರ್ ಗಾಡ್, ಜೀಸಸ್ ಅಂಡ್ ಅಕ್ರಾಸ್ ಇದೆಲ್ಲ ಬಾಕಿದೆಲ್ಲ ಬರೆದಿದ್ದು ಅದರ ರಿವಿಷನ್ ಅಷ್ಟೇ. ನೀವು ವೆರಿ ಅಂಡರ್ಸ್ಟ್ಯಾಂಡ್ ದ ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ, ಇಟ್ಸ್ ಬ್ಯೂಟಿಫುಲ್ ಲ್ಯಾಂಗ್ವೇಜ್. ಅಂದರೆ ನಾನು ಏನು ಹೇಳ್ತೇನೆ ಅಂತಂದ್ರೆ, ಗಾಡ್ ಕ್ರಿಯೇಟೆಡ್ ಯು ಫಾರ್ ಅ ರೀಸನ್. ನೀವು ಸುಮ್ಮನೆ ಅಕಸ್ಮಾತ್ತಾಗಿ ಹುಟ್ಟಿಲ್ಲ. He has got a beautiful plans. ನಿಮಗೆ ನಾವು ಕರೆಕ್ಟಾಗಿ ಅರಿವು ಸಿಗ್ಬೇಕಾಯ್ತು ಅಂದ್ರೆ ಇಟ್ಸ್ ನಾಟ್ ಅನ್ ಆರ್ಡಿನರಿ, ಇಟ್ ವಾಸ್ ಆಲ್ ಪ್ಲಾನ್.